ನೋಡ್ರಿ, ನಮ್ ಲೈಫ್ ಮನ್ಸು ಒಂಥರ FM ರೇಡಿಯೋ ಇದ್ದಂಗೆ. ರೇಡಿಯೋಲಿ ನಾವು ಹೇಗೆ ಚಾನೆಲ್ ಚೇಂಜ್ ಮಾಡ್ಬೋದೋ ಅದೇ ರೀತಿ ನಮ್ಮ ಮನ್ಸಲ್ಲಿ ಕೂಡ ನಮ್ಮ ಮೂಡ್ಗಳನ್ನ ಚೇಂಜ್ ಮಾಡ್ಬೋದು. ಇದೆಲ್ಲ ನಮ್ಮ ಕೈಯಲ್ಲಿದೆ. ನಾವು ಹ್ಯಾಪಿಯಾಗಿರ್ಬೇಕು ಅಂದ್ರೆ ನಾವು ಹ್ಯಾಪಿಯಾಗಿರೋ ತರ ಟ್ಯೂನ್ ಮಾಡ್ಕೋಬೇಕು. ಬಟ್ ನನ್ನ ಮೂಡು ಯಾವಾಗ್ಲೂ ಹ್ಯಾಪಿಯಾಗಿರುತ್ತೆ. ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ. ಕೆಲವು ಸಲ ಏನಾಗಿತ್ತು ಅಂದ್ರೆ ತುಂಬಾ ಮೆಚ್ಕೊಂಡವ್ರನ್ನ, ತುಂಬಾ ಇಷ್ಟಪಟ್ಟವ್ರನ್ನ ಏನೇ ಹೇಳಿ ವರ್ಣಿಸಿದ್ರು ಅದು ಚಿಕ್ಕದಾಗತ್ತೆ. ಹಾಗಾಗಿ ಹಲವಾರು ಜನರು ಎಲ್ರು ಯಾರನ್ನ ತುಂಬಾ ಇಷ್ಟಪಟ್ಟು ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನ ಇಷ್ಟಪಡ್ಬೇಕು. ಹಾಗಂತ ಇಲ್ಲಿ ಆಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೆ. ಮನುಷ್ಯ ಅಂದಮೇಲೆ ಸಂತೋಷ, ನೋವು ಅನ್ನೋದು ಎರಡು ಇದ್ದೇ ಇರುತ್ತೆ. ನೋವಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದು, ಮತ್ತೆ ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದ್ಮೇಲೆ ಅದೇನೆ, ಸಂತೋಷ, ನೋವು, ತೊಂದರೆಗಳು ಬಂದೇ ಬರುತ್ತೆ. ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯ ಅಲ್ವಾ, ಎಲ್ಲರಿಗೂ ಏನಾದ್ರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಾವು ಜೀವನದಲ್ಲಿ ನಮ್ಮ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡ್ಬೇಕಷ್ಟೇ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು ಅಲ್ವಾ? ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ನಮ್ಮ ಬಗ್ಗೆ ನಾವು ಏನೇನು ಯೋಚನೆ ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು. ಸೊ ನಮ್ ಕೆಲಸ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಬೇರೆಯವ್ರ ಕೆಲಸ ಬೇಡ, ಬೇರೆಯವ್ರ ಬಗ್ಗೆ ಮಾತು ಬೇಡ. ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ ಅವ್ರೇನಾದ್ರೂ ಒಳ್ಳೇದ್ ಮಾಡಿದಾಗ ಅವ್ರ ಬಗ್ಗೆ ಖುಷಿ ಪಡೋಣ. ಅವ್ರೇನಾದ್ರೂ ಕೆಟ್ಟದ್ ಮಾತಾಡಿದಾಗ ಕೆಟ್ಟದ್ ಯೋಚನೆ ಮಾಡೋದ್ ಬೇಡ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋಣ. ನಮ್ ತಂದೆ ಹೇಳ್ತಿದ್ರು, ಹೊಟ್ಟೆ ತುಂಬಿದವನ್ಗೆ ಊಟ ಹಾಕೋದ್ರಲ್ಲಿ ಹೆಚ್ಚಿನ ಅರ್ಥ ಇಲ್ವಂತೆ. ಹಸ್ತವನ್ ಜೊತೆ ಹಸಿವು ಹಂಚ್ಕೊಂಡ್ರೆ ಹಸಿವ್ಗೂ ಊಟಕ್ಕೂ ಎರಡಕ್ಕೂ ಅರ್ಥ ಇರ್ತಂತೆ.